ಆ ಗಡಿ ಜಿಲ್ಲೆಯ ಆಸ್ಪತ್ರೆಗೆ ಬರುವವರು ಎಲ್ಲ ಬಡವರೇ. ಶಸ್ತ್ರಚಿಕಿತ್ಸೆಗೆ ಸರ್ಕಾರ ಯೋಜನೆಯನ್ನ ಬಿಟ್ಟಿದೆ, ಅದನ್ನ ಉಪಯೋಗವನ್ನ ಪಡಿಸ್ಕೊಳ್ಬೇಕು. ಆದರೆ ಇನ್ಶೂರೆನ್ಸ್ ಬರುತ್ತೆ ಅಂತ ದಾಖಲಾತಿಯನ್ನ ಪಡೆದುಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಈತ ಬಡವರನ್ನೇ ಟಾರ್ಗೆಟ್ ಮಾಡಿ ಸೈಬರ್ ವಂಚನೆಗೆ ಮುಂದಾಗಿದ್ದ ಈ ಖದೀಮನ ಹೆಸರು ಸುರೇಶ್. ರಾಯಚೂರು ರಿಮ್ಸ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಮನೆಗಳಿಗೆ ತೆರಳುವ ರೋಗಿಗಳನ್ನ ಈತ ಟಾರ್ಗೆಟ್ ಮಾಡ್ತಿದ್ದ. ಬಡ ಜನರ ನಂಬರ್ಗಳನ್ನ ಪಡೆದು ಸರ್ಕಾರದಿಂದ ನಿಮಗೆ ರಿಯಾಯಿತಿ ದೊರೆಯಲಿದೆ ಎಂದು ನಂಬಿಸ್ತಿದ್ದ. ವಂಚಕರನ್ನ ನಂಬಿ ಬಡ ರೋಗಿಗಳು ದಾಖಲೆಗಳನ್ನ ರವಾನಿಸುತ್ತಿದ್ರು. ಸರ್ಕಾರದ ಯೋಜನೆಯಂತ ನಂಬಿ ವಂಚಕ ಸುರೇಶ್ ಕಳಿಸಿದ್ದ QR ಕೋಡ್ಗೆ 500 ರಿಂದ 2,000 ರೂಪಾಯಿ ಹಣ ಹಾಕ್ತಿದ್ರು ಬಡ ರೋಗಿಗಳು. ಹಣ ಬಂದಿದ್ದೇ ತಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಿದ್ದ ಈ ಸೈಬರ್ ವಂಚಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸೌಲಭ್ಯದಲ್ಲಿ ರಿಯಾಯಿತಿ ಕಲ್ಪಿಸುವುದಾಗಿ ನಂಬಿಸಿ ರೋಗಿಗಳಿಗೆ ವಂಚಿಸಿದ ಆರೋಪಿ ಸುರೇಶ್ನನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ಇಂತಹ ವಂಚಕರಿಂದ ಎಚ್ಚರಿಕೆಯಿಂದ ಇರಬೇಕೆಂದೇ SP ಎಂ ಪುಟ್ಟಮಾದಯ್ಯ ತಿಳಿಸಿದರು. ಡಿಸ್ಚಾರ್ಜ್ ಆದವರ ಎಷ್ಟು ವಿಳಾಸ ಪಡ್ಕೊಂಡು ಅವರಿಗೆ ಫೋನ್ ಮಾಡಿ ಅಕೌಂಟ್ ಮುಟ್ಟಾಕ್ಸ್ಕೊಂಡಿದ್ದಾನೆ. ಈ ತರ 7-8 ಜನಕ್ಕೆ ಮೋಸ ಮಾಡಿದ್ದಾರೆ. ಇದರ ಸಂಬಂಧ ಕೇಸ್ ರಿಜಿಸ್ಟರ್ ಆಗಿದೆ. ಒಟ್ಟಾರೆ ಸಾರ್ವಜನಿಕರು ಇನ್ನಾದರೂ ಅಪರಿಚಿತರು ಕರೆ ಮಾಡಿದಾಗ ಸಂಸ್ಥೆಗಳಿಗೆ ಬಂದು ವಿಚಾರಿಸಬೇಕು, ಇಲ್ಲವೇ ಸೈಬರ್ ಠಾಣೆಗೆ ದೂರು ನೀಡಬೇಕು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.